ಹೊಟ್ಟೆಯಲ್ಲಿ ಉಕ್ಕುತ್ತಿದೆ ಸಿಟ್ಟು. ಹೇ ಗೌಡ, ನಿನ್ನ ರೋಜವನ್ನೊಪ್ಪು ನೋಡಿದರೆ ಬರೀ ಹುಳುಕು. ನನಗೆ ಕಾಲು ತೊಡಕಾಗಿದೆ ನಿನ್ನ ಶ್ರೀಮಂತಿಕೆಯ ಬೆಳಕು. ಉರಿಯುತ್ತ ಕೆಂಡದಂತಿರುವ ಈ ಅಖಂಡ ಬ್ರಹ್ಮಾಂಡದಲ್ಲಿ ಮಲಿನ ಪಿಂಡಾಂಡಕ್ಕೆ ಬಂದಿತು ಅವನತಿಯ ಕಾಲ. ಹೇ ಗೌಡ, ನಿನ್ನ ಹತ್ತಕ್ಕೆ ಹಣ್ಣಿನ ತೋಟ ನಾಶ. ನಿನ್ನ ವಿನಾಶ ಕಾರಣಕ್ಕೆ ವಿಪರೀತ ಬುದ್ಧಿ ಬಂದರೆ ನಿನ್ನ ಮಗಳ ಜೊತೆ ನನ್ನ ಸ್ನೇಹ ಪಾಶ. ಆಮೇಲೆ ನನ್ನ P.A. ನರಸಿಂಹನೊಂದಿಗೆ ನಿನ್ನ ಕಲೆ. ಆ ವಾಕ್ಯ ತಿಳಿಯುತ್ತದೆ ಈ ಧನಂಜಯನ ದುರಾಡಳಿತದ ದುರಾತ್ಮ. ಸಮಾಚಾರ ಘೋರವಾದ ಕಾಡಿನಲ್ಲಿ ಮೆರೆದಾಡುವ ನರಂತಕ ವೀರಪ್ಪನಂತೆ ಆ ಕ್ರೂರ ಕಪಿಯ ಆಸ್ತಿಯನ್ನೇ ಸರ್ವನಾಶ ಮಾಡಿದ ಕುಲಪುತ್ರ ನೀನು. ನಾನು ಹೇಳಿದ ಕೆಲಸ ಹುಸಿ ಇಲ್ಲದೆ ಹಸಿ ಹೊಲವನ್ನೇ ಸರ್ವನಾಶ ಮಾಡಿದ ರೌಡಿರಾಜ್. ನಿನ್ನ ಸಾಹಸಕ್ಕೆ ನಾನು ಮೆಚ್ಚಿದೆ. ಇದೇನು ನಾ ಸಾಹಸ ಅಲ್ಲ, ದುಡ್ಡಿನ ದುರಾಂಕರಿಗಳಿಗೆ ಮನೆ ದರಿಡಿ ಮಾಡುವುದೇ ಒಂದು ಸಾಹಸ. ಬಡವರ ಮೇಲೆ ಮಾಡುವ ಧನಿಕರ ದರ್ಪಕ್ಕೆ ವಿಕಾರವಿತ್ತು. ಸರ್ಪದಂತೆ ಬುಸುಗುಟ್ಟುವುದೇ ಒಂದು ಸಾಹಸ. ಪರರ ಹೆಂಗಸರನ್ನು ಕಂಡು ಜೊಲ್ಲು ಸುರಿಸಿ ಸರಗಾಸುವ ಎಂದು ಕೇಳುವ ಸೌಕಾರನನ್ನು ಈ ವಸತಿ ತೆಗೆಯುವುದೇ ಒಂದು ಮಹಾಸಾಹಸ. ಇದೇನು ಮಾಲ ಬಾಸ್, ನನಗೆ ಇಂಥ ಕೆಲಸವೆಂದರೆ ನರಸಿಂಹ, ನಿನಗೆ ಇಂಥ ಕೆಲಸವೆಂದರೆ ಇರುವಿಯನ್ನು ಚೂಟಿ ಹಾಕಿದಂತೆ ಸರಿ. ನರಸಿಂಹ, ನೀನು ಈ ಊರಿನ ಕೊಪ್ಪಿದ ಸಿರಿವಂತಿಕೆಯ ಕೋಮದಂತೆ ಮೆರೆಯಬೇಕು. ನಿನ್ನ ಹಿಂದೆ ಸಿಡಿದೆದ್ದ ಜ್ವಾಲಾಮುಖಿ ನಾನಿರುವಾಗ ಹುಲಿ ರಾಜನಾಗಿ ಮೆರೆದಾಡಬೇಕು. ನರಸಿಂಹ, ಹಿಂದೆ ನೋಡಿ, ಯಾವುದೋ ಬೇಟೆ ನಮ್ಮ ಬದಿಗೆ ಬೀಳುವ ಸಂಭವವಿದೆ. ಹೌದು ಅವನು ಬರುತ್ತಿರುವುದು ನೋಡಿದರೆ ನಾವು ಹೆಣದ ಜೋಲದಲ್ಲಿ ಬಿದ್ದು ಒದ್ದಾಡಬಹುದು. ಬರಲಿ ಕಡಿದು ತೆಗೆದು ಬೆಣ್ಣಿಗೆ ಬಿಸಿ ಮಾಡಲೇಬೇಕು. ನರಸಿಂಹ, ಹಚ್ಚು ಬೆಂಕಿ. ಇದೇ ಬೆಂಕಿಯಿಂದಲೇ
ಭಸ್ಮವಾದವು. ಕರೆಕ್ಟ್. ಬರಲಿ ಬರಲಿ, ಬಂದ ನಂತರ ತಿಳಿಯುತ್ತದೆ ಈ ಧನಂಜಯನ ರೌದ್ರವತಾರ. ತಕ್ಕಿನಿಂದ ಆಡುತ್ತಿರುವರ ಓ ನರಸಿಂಹ, ಅದ ಮಾಡು ನಿನ್ನ ಅರ್ಥವತಾರದ ಬುದ್ಧಿ. ನಾನು ಇಲ್ಲಿಯ ಕವಟನ ಮರೆಯಲ್ಲಿ ನಿಲ್ಲುವೆ. ಸಮೀಪಕ್ಕೆ ಬಂದರೂ ಬರಲಿ. ಅವರ ಕೈಯಲ್ಲಿದ್ದ ಸುಟಿಕೆ ಅಪರಿಸಬೇಕಾದರೆ ಒಂದು ನಾನು ಸಣ್ಣ ಪ್ರಾಣ ಮಾಡಿದಾಗ ಮಾತ್ರ ಈ ಕೆಲಸ ಸಕ್ಸಸ್ ಆಗಲೇಬೇಕು. ಓಹೋ, ಈ ಆನೆಯಲ್ಲಿ ಹೊಟ್ಟೆವಸರ ಕಿಚ್ಚರ ವ್ಯಕ್ತಿ ಯಾರಾಗಿರಬಹುದು? ಬಹುಶಃ ಇವನು ಆದಿ ತಿರಗನಾಗಿರ್ಬೋದು. ನಾಗೆ ಕೋಳ ಬಿಸಕಿದಂತೆ ದೊಡ್ಡ ಬಿಸಕಿರತ್ತು. ನಾನೊಬ್ಬ ದಿಕ್ಕಿಲ್ಲದ ಅನಾಥ. ದುಡಿದು ತಿನ್ನಬೇಕೆಂದರೆ ನನಗೆ ಹೊಟ್ಟಿನವ ಕಟ್ಟಿ ಕಾಡುತ್ತದೆ. ನನ್ನನ್ನು ಕಾಪಾಡು ಸ್ವಾಮಿ, ಕಾಪಾಡು. ಈ ಬಿಸಿಲಿನಲ್ಲಿ ಹಸುವಿನ ನೋಡಕ್ಕಿಂತ ಸಿಡಿಯಲ್ಲಿ ಹೋಗಿ ಹೊಟ್ಟೆವಸರ ಭಿಕ್ಷೆ ಬೇಡಿದ್ದರು ಎಷ್ಟೋ ಚೆನ್ನಾಗಿತ್ತು. ಕಾಡಿನಲ್ಲಿ ಹೋಗಿ ಮೂಟು ಬಳಸಿ ಮಾಡಿದ್ದರು ಎಷ್ಟೋ ಚೆನ್ನಾಗಿತ್ತು. ನಮ್ಮ ಮನೆಯಲ್ಲಿ ದಿನಾಲು ನಿಮ್ಮ ಮುಂದವರು ಎಷ್ಟೋ ಜನ ತಿರುತ್ತಿರುವಾಗ ತೆಗೆದುಕೋ 3 ರೂಪಾಯಿಯನ್ನು ಆಸ್ಪತ್ರೆಗೆ ಹೋಗಿ ತೋರಿಸಿ ಇನ್ನು ಬದುಕಿಗೋ. ಹೋಗಬೇಡ್ರಿ ಸೌಕರ್ಯ, ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ನನ್ನನ್ನು ಕರೆದುಕೊಂಡು ಹೋಗರಿ. ಹೋಗುವಾಗ ನನ್ನ ತಲೆಯನ್ನು ತಿನ್ನಬೇಡ. ಏನೋ ಅಶ್ವಿ ಅಂತ ಕಂಡು ಕಡಿಮೆ ತೋರಿದರೆ ಬಂದಿರಿ ಆ ಮೇಲೆ ಕೆಳಗೆ ಮಗನೇ, ನಿನ್ನ ಜೀವನ ಮಾಡಿ ಗೊತ್ತಿಲ್ಲ. ನೀನು ಬಾಡವನ್ನು ರೂಪ ತಾಳಿ ಮಮಲ ಮರಿಗಿ ನನ್ನ ತಿರುಗಿ ನನ್ನ ಕಣ್ಣಿಗೆ ಕಾರವನ್ನು ಹೆಚ್ಚು ಹೋದ ವ್ಯಕ್ತಿ ನನ್ನ ಅರ್ಥ ಪಕ್ಕ ಪಿಕ್ ಪ್ರಜ್ಞೆ ಮಾಡ ಕಿಲಾಡಿ ಇರಬಹುದು. ನಾನೇ ಇವರಿಗೆ ದಾರಿಯಲ್ಲಿ ಸಿಗಬೇಕಾದರೆ ಇದರಲ್ಲಿ ಯಾರೋ ಕೈವಡೆ ಇರಬಹುದು. ಏನಾಗತ್ತೆ ನಿಮ್ಗೆ? ಕಣ್ಣಿಗೆ ಕೈ ಎತ್ತಿ ಮಾತಾಡ್ತಾ ನಿಂತೀರಿ. ಹಾ ಬನ್ನಿ, ತಾವು ಯಾರು ಗೊತ್ತಾಗ್ತಿಲ್ಲ. ದಾರಿಯಲ್ಲಿ ಹೋಗುವ ಗಾಡಿ ಕಳಿಸಿ ಈ ರೀತಿ ಐತೆ ನನ್ನ ಪಜೀತಿ. ಕಾಲರ ಪರಿಸ್ಥಿತಿ ಏನಾಗುತ್ತೆ ಹೇಳಿ ನೋಡೋಣ. ಹಾ ಯಾರು ಅದೇ ಸತ್ರಿ ಏನು? ಹೌದ್ರಿ, ನಾನೇ ಯಾವ ಮಗ ಈ ರೀತಿ ಮಾಡಿದವನು ಶಾಸ್ತ್ರಿಗಳೇ ನೋಡ್ರಿ, ಅವನು ಬಿಡಲ್ಲ ಬೇಡ. ಆ ಮನೆಗಾಗಿ ಅವನು ಓದಿಸಿ ಬಿಡ ನೋಡ್ರಿ. ಮತ್ತೆ ಶಾಸ್ತ್ರಿಗಳೇ, ಬ್ಯಾಂಕ್ಗೆ 10 ಲಕ್ಷ ರೂಪಾಯಿ ಜಮಾ ಮಾಡಲು ಹೋಗುವಾಗ ಈ ನಡುವಾಗಿಲ್ಲ ನಮ್ಮನ್ನ ಸಹಾಯ ಕೇಳಿ ಕಾಲಿಗೆ ಬಿದ್ದು ಸೂಟ್ ಕೇಸನ್ನು ಹೊರಕೊಂಡು ಹೊರೆಯಲ್ಲಿ ಆಗುವಾಗ ತಿರುಗಿ ನನ್ನ ಕಣ್ಣಿಗೆ ಕಾರವನ್ನು ಹೆಚ್ಚಿ ಓಡಿ ಹೋದನು. ಬೇಗ ಮನೆಗೆ ಹೋಗಿ ಚಾಚಿರಾಯ್ತು. ರೇ ಸಾವುಕಾರರೇ, ನಿಮಗೆ ಇಡೀ 10 ತಾಲೂಕು ಗದಗದಂತೆ ನಡೆಯುತ್ತಿರುವಾಗ ನಿಮಗೆ ಯಾರು ಮಾಡಿರ್ಬೇಕು ಈ ರೀತಿ? ಆ ಬಂದ ಶ್ರಮಕ್ಕೆ ಎಷ್ಟಿರ್ಲಕ್ಕೆ ಸೊಕ್ಕು ನಡ್ರಿ, ಅವನು ಬಿಡಲ್ಲ ಬೇಡ. ಅಂದ್ಬಿಟ್ಟು ಜಿಲ್ಲೆಗೆ ಹೇಳಿದ್ರು ವೃದ್ಧ ತಗೊಂಡ್ಬಿಡೋಣ. ಬನ್ನಿ ಮಾಡೋಣ.
ಅಯ್ಯೋ ನನಗೇನ್ ಕಬ್ರು ಕೇಳ್ತಿ ಮೊದ್ಲು ನಿನಗೆ ಕಬ್ರಿಲ್ಲ ಅಲ್ಲ ಎದುರಿಗೆ ಬರೋದು ಕಾಣಿಸಿದ್ರೆ ನಾವು ಜೋರಾಗಿ ಆಡ್ಬೇಕ ನಿನಗೆ ಬಾಸು ಬೇರೆ ಜಾಗನೇ ಇದ್ದಿಲ್ಲ ನಿನಗೆ ಈಗೆಲ್ಲ ಹೊಡೆದ್ ನಮ್ಮ ಅಪ್ಪಗೆ ಏನಂತ ಹೇಳಿ ಸಂಘ ಇರಲಿ ಚರಂಡ ಇರಲಿ ತೋರ್ಸಕ್ ಬಂದಿದ್ದ ನೀನು ಬರ್ತಾವಂತ ಗೊತ್ತಾಗಿ ಜಾಗ ಇತ್ತು ಇದೇ ಸಿಂಗಲ್ದಾರ ಬಾಜು ಅಂತ ನಿಂತಿದ್ ನೋಡ ಬಾ ಏನಾಯ್ತು ನಿನ್ನ ಗೌಡಿಗೆ ಮಾಡಿದ್ದ ಹುಡುಗಿ ಗೊತ್ತಾದ್ರೆ ಆಕೆ ಏನು ತುಳಿದ ಏನ್ ಸ್ವರ್ಗೈತೆ ನೀನು ತೂ 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 ಎಲ್ಲ ಗೊತ್ತೈತೆ ನನಗೆಲ್ಲ ಸೊಲ್ಯೂಷನ್ ಕೊಡ್ತೀವಿ ಅನ್ನಂಗಾತ ನಿನ್ಗ ಇನ್ನು ಯಾರು ಸಿಗ್ತೇವೆ ಯಾರು ಗೋಳಿನ ಅದು ಯಾಕೆ ತುಳ್ಕೊಳಕ್ ಹೋಗಿದ್ದೆ ಅಲ್ಲ ನನ್ನ ಹತ್ರ ಇಟ್ಕೊಂಡು ನಾನು ಸುಲೇಶನ ಅದಕ್ಕೆ ಯಾಕೆ ಅದ್ರ ಬಗ್ಗೆ ಅದಕ್ಕೆ ಇದೇ ಸುಲೇಶನ ಮಾತ್ಕೋಣ ಈ ಅದ್ರಾಗ ಸುಣ್ಣ ಸೇರಿಸಿ ಒತ್ತು ಬಿಟ್ಟ ನಿಮ್ಮ ತೂತವ ನೀರು ಅಲ್ಲೇ ಗಪ್ಪ ಇರೋದು ಒಂದನೇ ಬಂದಿರ್ಬಾರ್ದು ಅಲ್ಲ ನೀನೇ ಸ್ಪೀಡ್ ಅದ ನಂಗೆ ಮಾತಾಡ್ತೀಯಲ್ಲ ಅಯ್ಯೋ ನನ್ನ ನೋಡಿದ್ರೆ ಹಿಂಗಾಗೈತೆ ಯಾರನ್ನ ಬರ್ರಪ್ಪ ಬರ್ರಿ ನಮ್ಮಪ್ಪ ನೋಡಿ ನಾನು ಬೈತ ನಾನು ಚೆಂದಿಗೆಲ್ಲ ತೂದು ಬಿದ್ದಾಗ ಬಂದಿರ್ಲಿ ಹೋಗ ಅಲ್ಲ ತಡ ತಡ ಬಾಗಿಲಕ್ ಹೋಗೋಣ ಆ ನಿಮ್ಮಪ್ಪ ಅಲ್ಕಡೆ ಶಾಸ್ತ್ರಿ ನಿನ್ ಕೊಡ ಕೊಟ್ಟು ನೀರು ತರ ಕೆಲ್ಸನ ನಿನ್ನ ತಿಂದಿ ಇಲ್ಲೇ ಮುಕ್ಕಾಯಿ ಕೂತ್ ಬಿತ್ತ ಅದಕ್ಕ ಇದೇ ಸುಲಸನ ಮಾತ್ ನೋಡ ಇದನ್ನ ಸುಣ್ಣದಾಗ ಸೇರ್ಸಿ ಹೊತ್ತು ಬಿಟ್ರ ನಿನ್ ನೀರ್ ಗಪ್ಪ ಅಂತ ಅಲ್ಲ ನಿಂತಿರ್ಬೇಕ ಅಯ್ಯೋ ಯಾರು ಆಗೋದಾಗ ಮರ ಯಾವ ಫಸ್ಟ್ ಕೊಡಿ ನೀರ್ ಗಬ್ಬ ನಿಂತಿರ್ಬೇಕು ಗೊತ್ತಿಲ್ಲಿ ನಿಮ್ಗೆ ಇನ್ನೂ ಸರಿಯಪ್ಪ ನಾನು ಸೀದಾ ಕೂತ್ಕೊಂಡು ಹೊತ್ತು ನೋಡ ನಾವು ಗಪ್ಪ ಅಂತ ಅಲ್ಲ ನಿಂತಿರ್ಬೇಕು ನೀರ್ ಬಾಳ ಫಾಸ್ಟ್ ಅದಾವ ಮತ್ತೆ ಆ ಕಡೆ ಈ ಕಡೆಗೆ ಅಡ್ಡ ಕಡೆಗೆ ಸಣ್ಣ ಇದು ಮಾಡೇನ ಅಯ್ಯೋ ನೀನ್ ನನಗೆ ಹೇಳ್ತಾನೆ ನಾನು ಅದ್ರಾಗ ಬಹಳ ನಿಪುಣ ಹೇಳ ಸಂಚು ನಿಲ್ಲಿಸಿದ ಟೈಮಿನ ತೂತ್ನಲ್ಲಿ ಬರ ನೀರನ್ನ ಈಗ ಬರೋಬ್ಬರಿ ಅನ್ನಂಗತ್ತ ಈ ಬರಬರ ಆತ ನಿನಗ ಈ ವಿಷಯ ಯಾರ ಮುಂದೆ ಹೇಳಕ್ ಹೋಗೋಣ ಹೇಳ್ತೆ ಅಂದ್ರ ಆ ನಿಮ್ಮ ಪಲ್ಕಡ ಶಾಸ್ತ್ರಿ ಈಗ ನಿನ್ನ ಕಾಯ್ಕೊಂತ ಬಾಗಿಲು ನಿಂತಿರ್ತಾನ ನೀನು ಹೋದ ತಕ್ಷಣಕ್ಕ ನಿನ್ನ ಬಿಂದಿನ ಚೆಕ್ ಮಾಡಿ ಇದು ಮುಕ್ಕು ಕೆಡ್ಕೊಂಡ ಬಂದೈತೆ ಅಂತೇಳಿ ಮತ್ತೇನಾರ ಸೌಸೇಬು ಅಂತಂದ್ರೆ ಅಲ್ಲೇ ಒಲವೆ ಮರ್ಸ ಮಗ ನಾನು ಸಣ್ಣಕ್ಕೆ ಇದ್ದೀನಿ ಅದಕ್ಕೆ ನಾನು ಕತ್ತಗ ತಂದಾಗ ಇರ್ತಿರ್ತದ ನಿಮ್ಗೆ ಈಗ ನಿಮ್ಮಪ್ಪ ಅಲ್ಲೇ ಬಾಗಿಲಾಗ ಕಾಯ್ಕೊಂತ ನಿಂತಿರ್ತಾನಲ್ಲ ನೀನು ಹೋದ ತಕ್ಷಣಕ್ಕ ಮಗಳ ಸ್ವಂಚು ಇಷ್ಟಾಗಿ ಲೇಟ್ ಆಗುವಂತ ನಿನ್ನ ಮತ್ತೆ ಏನಾರ ಸಂಶಯ ಬಂತಂದ್ರ ನಿನ್ನ ಮುಕ್ಕ ಸೀದಾ ಬಂದ ಕಟ್ಟಿತಾರ ಮಗ ನೋಡು
ನಾ ಇನ್ನೊಬ್ಬ ನಿಂತ್ಕೊಂಡು ಹಾ ನಿಲ್ಲು ಸುಮ್ಮನೆ ನಿಲ್ಲು. ಅಲ್ಲ ನಿಂದು ಕೆಲಸ ಆದ್ಮೇಲೆ ನಂಗೇನ, ನಾನು ಇಷ್ಟ ತಾನೇ ನಿನಗೆ ಹೆಲ್ಪ್ ಮಾಡೀನಿ, ನೀನೊಂದು ಸೆಲ್ಪ್ ಬೇಡ. ಹೌದೌದು ಲಕ್ಷ್ಮಿ, ನೀನೆತ್ತ ಕೂಸು ಅಳುತ್ತದೆ, ಹೋಗಿ ಎತ್ತಿಕೋ. ಇಲ್ಲ ಬಂದಿಲ್ಲ ಹುಚ್ಚಿ, ಮಕ್ಕಳೆನ್ನುವ ಭ್ರಮೆ, ಮಕ್ಕಳು ಕಬರಿಲ್ಲ ಈ ಹುಚ್ಚ ದಂಪತಿಗಳಿಗೆ. ದುಡಿದು ತಿನ್ನುವ ಮಧ್ಯದ ಮೌಢ್ಯದ ನಮ್ಮ ಬದುಕಿನ ಬುನಾದಿ ಕಳಚಿ ಹೋಗಿದೆ ಲಕ್ಷ್ಮಿ, ಕಳಚಿ ಎಷ್ಟು ದಿನವಾದರೂ ಮಕ್ಕಳು ಧರಿಸದ ನಮಗಿಲ್ಲ. ನಮ್ಮ ಉದರದಲ್ಲಿ ಜನಿಸಿದ ಮಕ್ಕಳು ಮತ್ತೊಬ್ಬರ ಸ್ವತ್ತಾಗುವುದಿದ್ದರೆ ಏನು ಮಾಡುವುದು? ಅದು ನಮ್ಮ ಕರ್ಮವಿರಬಹುದು ಲಕ್ಷ್ಮಿ. ಅವರೆಲ್ಲುವ ಕಾಡಿನಲ್ಲಿ ಹುಚ್ಚರಾಗಿ ಮೂಕ ಪ್ರಾಣಿಗಳಂತೆ ತಿರುಗಾಡುತ್ತಿರಬಹುದು. ಈ ನೊಂದ ಜೀವಿಗಳ ಮಂದ ಮನದಲ್ಲಿ ಮಕ್ಕಳಿದ್ದರೂ ಮೊಮ್ಮಲ ಮೊರಗಬೇಕಾಗಿದೆ ಲಕ್ಷ್ಮಿ, ಮೊಮ್ಮಲ ಮೊರಗ. ನಮ್ಮ ಬದುಕೆಂಬ ಎಮ್ಮರಕ್ಕೆ ಉರಲಾಗಿ ಕೊಡಲಿಯ
ಭವಿಷ್ಯದ ಭ್ರಮೆ ನಮ್ಮ ಹೊಣೆ. ಮನೆ ದೀಪಕ್ಕಾದರೂ ಮಕ್ಕಳಿದ್ದರು ಕತ್ತರಿಯ ಕಂದುಕದ ಕುಡಿದ ನಿವಾಸಗಳಾದರು. ಚಿಂತಿಸಿದರೇನು ಪ್ರಯೋಜನ? ಹುಚ್ಚಿ, ಅವರನ್ನು ಬೇರೆ ಎಂದು ಹೇಳಲು ಅಸಾಧ್ಯ. ಲಕ್ಷ್ಮಿ, ನಾನಿನ್ನು 16 ಕಡೆ ಹುಡುಕುತ್ತೇನೆ. ಹಿಂದೂ ಚಂದ್ರಮಾನ ಯುಗಾದಿ. ನೀನು ಆ ದೇವರಿಗೆ ಪೂಜೆ ಸಲ್ಲಿಸಿ ನೆಮ್ಮದಿಂದಿರು. ನಾನು ಹೋಗಿ ಬರುವೆ. ಹುಚ್ಚಿ, ಗಂಜಿ ಅಂತ ಗಂಜಿ ಅಳೆದು ಮಕ್ಕಳು ಹೋದರು. ಇವರ ಚಿಂತೆ ಇಲ್ಲದ ತಂದೆ ತಾಯಿಗಳೆಂದು ಈ ಸಮಾಜ ಕೇಕೆ ಹಾಕುತ್ತಿರುವಾಗ ಇಂಥದರಲ್ಲಿ ಗಂಜಿ ದಂತನದಾಗ ಯಾರು ಗೋಪಿತು? ಲಕ್ಷ್ಮಿ, ಬೇಡ, ಏನು ಬೇಡ. ಸೂರ್ಯೋದಯದ ದಿಕ್ಕು ಸೂರ್ಯನು ತನ್ನ ಮಗನೆಂದು ತಿಳಿದಿದ್ದರೆ ಭೂಮಂಡಲಕ್ಕೆ ಬೆಳಕಾಗುತ್ತಿತ್ತು. ಲಕ್ಷ್ಮಿ, ನೀನು ಪೂಜೆ ಸಲ್ಲಿಸುತ್ತಿರುವ ಮಕ್ಕಳು ಬಂದ ಬರುತ್ತಾರೆ. ನಾನು ಹೋಗಿ ಬರುವೆ. ಮಕ್ಕಳು ಸ್ಥಿತಿ ಬಂದಿದೆ. ನನ್ನ ಮಕ್ಕಳು ಬರುವವರೆಗೂ ನಾನು ಮಾತ್ರ ಊಟ ಲಕ್ಷ್ಮಿ, ಪೂಜಿಸು, ಚೆನ್ನಾಗಿ ಬೇಡಿಕೋ. ಕಣ್ಣು ತುಂಬ ನೀರು ತಂದು ಡಾಂಬಿಕವಾಗಿ ಬಿಂಬವನ್ನು ಬಗ್ಗಿಸಿ ಬೇಡಿಕೊಂಡರೆ ಆ ದೇವರಿಗೆ ಕರುಣೆ ಎಲ್ಲಿಂದ ಬರಬೇಕು? ಅದೇ ಆ ದೇವರ ಮೇಲಿದ್ದ ಭಕ್ತಿಯನ್ನು ಒಬ್ಬ ಶ್ರೀಮಂತರ ಮೇಲಿದ್ದರೆ ನಾನೇ ನಿನ್ನ ಕಾಮುಕ. ರಾತ್ರಿಯೆಲ್ಲ ಬೆಟ್ಟಕ್ಕೆ ಹೋಗಿ ಇಡೀ ರಾತ್ರಿನೆಲ್ಲ ಪ್ರಾರ್ಥನೆ ಮಾಡಿದರೆ ಆ ಬೆಟ್ಟದಲ್ಲಿ ಪ್ರತಿಧ್ವನಿಯಾಗಿ ನಿನ್ನ ಕೂಗಿನ ಕೊರಗು ಆ ದೇವರಿಗೆ ತಲುಪುವುದು ಇಲ್ಲವೇ ಇಲ್ಲ ಲಕ್ಷ್ಮಿ. ಅಂದು ನಿನ್ನ ಅಪ್ಪನ ಬಂದು ಸೆರಗಿಳಿದು ಜಗ್ಗಿ ಕಾಮಂತ್ರ ಸಂಘ ಇವಾಗ ಕೈ ಕೊಸರಿ ಹಾರಿವಾದ ನಾರಿ ಮತ್ತೆ ಬಂದೆ ಕಲಿಯುಗದ ದುಶ್ಯಾಸನಾಗಿ. ಮತ್ತೇಕೆ ಬಂದಿಯೋ? ಕಂಡ ಹೆಣ್ಣುಗಳ ಜೀವನವನ್ನು ಹಾಳು ಮಾಡುವ ನಿನ್ನಂತಹ ಪಾಪಿ ಭೂಮಿಯ ಮೇಲೆ ಇರಬಾರದು. ಅಹಂಕಾರಿಯಾಗಿ ಈ ರೀತಿ ಕಂಡ ಹೆಣ್ಣುಗಳ ಜೀವನವನ್ನು ಹಾಳು ಮಾಡುವ ನಿನ್ನಂತಹ ಪಾಪಿ ಯಾವ ಕಾಲಕ್ಕೂ ಬದುಕಿರಬಾರದು. ಗಂಡದಂತೆ ಕಾಮಜ್ವರ ಮದವೇರಿದಾಗ ಚಿಟ್ಟಿಯಂತೆ ಬಣ್ಣವಿರುವ ನಿಮ್ಮಂತ ಕಾಮನೆಯನ್ನು ಸಂಬೋಧಿಸಿದಾಗ ಮಾತ್ರ ಸರಿ ಅನಿಸುತ್ತದೆ ನಮ್ಮ ಕಾಮಶಾಸ್ತ್ರದಲ್ಲಿ. ನಿನ್ನ ಕಾಮಶಾಸ್ತ್ರ ಈ ಹೆಣ್ಣಿನ ಯಾವ ಜೀವನದಲ್ಲಿಯೂ ಬರಲಿಲ್ಲ. ಆ ಸೃಷ್ಟಿಕರ್ತನ ಸೇವೆ ಸಲ್ಲಿಸುವ ಇಂಥ ಸಮಯದಲ್ಲಿ ಈ ರೀತಿ ಬಂದ ಮಾತುಗಳನ್ನಾಡಬೇಡ. ನಮ್ಮವರು ಬಂದರೆ ಸರಿಯಾಗಲಿಕ್ಕಿಲ್ಲ. ರಕ್ತ ರಾತ್ರಿಯಾದಿತ್ತು ಚೋಕೆ. ರಕ್ತ ರಾತ್ರಿಯಲ್ಲ, ನನ್ನ ದೃಷ್ಟಿಯಲ್ಲಿ ಪ್ರಥಮ ರಾತ್ರಿ. ಲೇ ಜಗತ್ತಿನ ಮರ್ಮವನ್ನು ಅರಿಯದ ಸುಬ್ಬಿ, ಇಲ್ಲಿ ನಿನ್ನ ಪ್ರಾಣ ಪ್ರಿಯನೂ ಇಲ್ಲ. ಪ್ರಾಣ ಇಲ್ಲದಂತವನಾಗಿ ಒಬ್ಬರ ಕೈ ಕೆಳಗಿನ ಕೂಲಿಯಾಳಾಗಿದ್ದಾನೆ. ಪ್ರಾಣ ತೆಗೆಯುವ ವಿಷ ಸರ್ಪವಾಗಿ ನಿಂತ ನನಗೆ ಶೀಘ್ರವಾಗಿ ಕಾರ್ಯ ಕೈಗೊಳ್ಳು. ಮೊದಲು ಅವನಿಗೆ ಬರಲಾಗಿ ಮಕ್ಕಳಿಗೆ ಬಾ.
ಸುಮ್ಮನಾದ್ರು. ಅರ್ಥವಿಲ್ಲದ ಮಾತುಗಳನ್ನಾಡಿ ಅರ್ಥವನ್ನ ಕೆಡಿಸ್ಬೇಡ. ಅರ್ಥ ಅನರ್ಥ ನನಗೆ ಬೇಕಾಗಿಲ್ಲ. ಸೃಷ್ಟಿಯ ಲೀಲೆ ಈ ಧನಂಜಯನ ಸಿರಿವಂತಿಕೆಯ ಸರೋವರದಲ್ಲಿ ತೇಲಾಡುತ್ತಿರುವಾಗ ಕೆಸರಿನಲ್ಲಿದ್ದ ಕಮಲ ನೀನು. ಈ ಕ್ರೂರ ವ್ಯಕ್ತಿಗೆ ಕೆಟ್ಟ ಮಾತುಗಳನ್ನಾಡಿ ಬೇಸರ ತರಬೇಡ. ಬಂದು ನನ್ನ ಸೇರು. ದೀನ ರಾಕ್ಷಸಿ. ಆ ದೀನ ಎನ್ನುವ ಶಬ್ದವನ್ನು ಸೊಂಟಕ್ಕೆ ಕಟ್ಟಿಕೊಂಡು ಇನ್ನಂಥ ದುರ್ಲಭದ ಸಂಹಾರ ಮಾಡಲು ಬಂದ ವೀರ ರಾಣಿ ನಾನು. ಲಕ್ಷ್ಮಿ, ನಿನ್ನದು ನಿನಗೆ ಗೊತ್ತಿಲ್ಲದಾಗ ಆ ವೀರರಾಣಿ ಪಟ್ಟ ನಿನಗೆ ಖಡ್ಗ ಹಿಡಿದು ಹೋರಾಡಿದ ಕಿತ್ತೂರು ರಾಣಿ ಚೆನ್ನಮ್ಮಳು, ದೆಹಲಿಯ ಸುಲ್ತಾನವೇರಿದ ರಜಿಯ ಬೇಗಮಳು ನೀನಲ್ಲ. ತ್ರಿಶೂಲಕ್ಕೆ ಎದುರುವ ಅಸುರನು ನಾನಲ್ಲ. ದುಡಿದಾಗಲೇ ದುಡ್ಡು ತಂದು ತಿಂದು ಬದುಕುವ ಅಲಮಾರಿಯನ್ನೇ ನಾನಿಟ್ಟ ಪ್ರೀತಿಗೆ ಅಡ್ಡ ಬರಬೇಡ. ಬಂದು ನನ್ನ ಸೇರು. ಪ್ರೀತಿ ಅಂದ್ರೆ ಸತ್ಯದಲ್ಲಿ ಸಿಗೋ ವಸ್ತು ಅಂತ ತಿಳ್ಕೊಂಡಿದ್ದೀರೋ ನೀಚ. ತನ್ನ ಹಿಂದೆ ಬೆಂಬಕ್ಕೆ ಬಂದ 22 ಜನರನ್ನ ಸಂಹಾರ ಮಾಡಿದ ಆ ಫೂಲಂ ದೇವಿಯ ಹಾಗೆ ನನ್ನ ಸರ್ವನಾಶ ಮಾಡಲು ನಾನೀಗ ಲಕ್ಷ್ಮಿ, ನೀನು 22 ಪುರುಷರನ್ನು ಕೊಂದ ಪೂಲಂ ದೇವಿ ನೀನಾದರೆ ನಾನು ಇಡೀ ದೇಶವನ್ನೇ ತಲ್ಲಣಗೊಳಿಸಿ 55 ಹೆಂಗಸರೊಂದಿಗೆ ಸಂಭೋಗ ಸುಖವನ್ನುಂಡ ಆ ವೀರಪ್ಪ ನಾನಾಗಬೇಕಾಗುತ್ತದೆ. ನೀನಾಗಿಯೇ ಬಂದು ಅಪ್ಪು, ಇಲ್ಲದಿದ್ದರೆ ಬಲತ್ಕರಿಸಬೇಕಾಗುತ್ತದೆ. ಪ್ರಬಲದ ಹಾಗೆ ಕೂಗಾಡಬೇಡ. ಒಳ್ಳೆ ಮಾತಿನ ಹೊರಟು ಹೋದ್ರೆ ಸರಿ, ಇಲ್ಲವಾದ್ರೆ ಈ ಹೆಣ್ಣು ನಿನ್ನ ಪಾಲಿಗೆ ಹೆಮ್ಮಾರೆ ಆಗ್ಬೇಕಾಗುತ್ತೆ. ಓಹೋ, ಏನು ಲಕ್ಷ್ಮಿ ಇಷ್ಟೊಂದು ಗಾಬರಿಯಾಗಿರುವಲ್ಲ? ಓಹೋ, ಬಂದವರು ಇವರ್ಯಾರು? ದಾರಿಲ್ಲದ ಮನೆಯಲ್ಲಿ ಬಂದು ಕಂಡಂತೆ ಕಿರಿಸ್ತಾ ಇದ್ದಾನೆ. ಅವನ ಜೊತೆ ನೀವೇ ಸ್ವಲ್ಪ ಸರಿಯಾಗಿ ಮಾತಾಡಿ. ಮತ್ತೆ ಇಲ್ಲಿಗೆ ಬಂದು ಯಾರು ರಾಕ್ಷಸ? 10 ವರ್ಷಗಳಿಂದ ನನ್ನ ರಕ್ತ ಕಥಕಥನ ಕುದಿಯುತ್ತಿತ್ತು. ನಿನ್ನ ಕತ್ತು ಕತ್ತರಿಸಲೆಂದು ನನ್ನ ತಂಗಿಯನ್ನು ಮದುವೆಯಾಗುತ್ತೇನೆಂದು ಸೂರಗಡಿಸಿ ನಡೆದಾರಿಯನ್ನೇ ಕೈಬಿಟ್ಟು ಆ ನನ್ನ ತಂಗಿಯು ನಿನ್ನ ಸಲವಾಗಿ ಹಿಮೆ ಮೂಡಿ ಹಿಡಿದು ಕೊರಗಿ ಸತ್ತು ಹೋದವು. ಮತ್ತೆ ಇಲ್ಲಿಗೆ ಬಂದು ನೀತ ಕಚ್ಚಾಗಿ ತೀರಿಸಿಕೊಳ್ಳುವೆ ಆ ನನ್ನ ಸೇಡನ್ನು. ಬಡವ, ನಾನೊಬ್ಬ ಕ್ರೂರ ಮೃಗ, ನೀನು ಕಡು ಬಡವ. ಎತ್ತರದ ಬೆಟ್ಟ ಮುಟ್ಟಿದ ಈ ಬೆಟ್ಟದವರಿಗೆ ಕಲ್ಲಸದು ಕೊಲ್ಲುವುದು ನಿನಗುಂಟೆ? ಎದುರುವುದು ನನ್ನ ರೂಢಿಯಲ್ಲೇ ಇಲ್ಲ. ಶ್ರೀಮಂತಿಕೆಯ ಸತ್ಯದ ಸಾಲ. ನಾನಿಂತ ಭೂಮಿಯ ರುದ್ರ ಭೂಮಿಯಾಗಲಿ, ತನ ತೂಗುವ ಗಿಡ ಮರಗಳೆಲ್ಲ ಕಟ್ಟಕವಾಗಲಿ, ಅಂಜದ 3 ಲೋಕದ ಗಂಡನಂತೆ ವೀರ ಸಿಂಧೂರನಾಗಿ ನಿನ್ನನ್ನು ಕೊಂದಾಕೆಯನ್ನು ಮಾತಾಡು. ಈಗಲಾದ್ರೂ ಅರ್ಥವಾಯ್ತಲ್ಲ, ಬಂದವರಿಗೆ ಸುಖವಿಲ್ಲ ಅಂತ ಹೊರಟು ಹೋಗು. ಬೊಗಳು ಮಿಸ್ ಸಾಗರ್, ಅಂದೊಮ್ಮೆ ನೀನು ನೀರು ತರುವಾಗ ನವಿಲಿನ ಅಂತ ನಡುಗುವ ನಿನ್ನ ನಡುವನ್ನು ನೋಡಿ ನನ್ನ ಕಾಮವು ಕರಗಿ ನೀರಾಯಿತು. ನಿನ್ನ ಚೆಲುವಿನ ಆಕೃತಿ ಈ ಚೆನ್ನಿಗರಾಯನ ಕಣ್ಣಿನ ಸೆಳೆತಕ್ಕೆ ಬಿದ್ದು ನಿಷ್ಫಲವಾಯಿತು. ಈಗ ನಿನ್ನನ್ನು ನೋಡಿ ಶಂಕನಾಗದೆ ರುಚಿ ನೋಡೋಣ ಅಂತ ಬಂದೆ ಅಷ್ಟೇ. ಓ ಕುಸುಮ ಕೋಮಲೆ, ಕಮಲ ಅಂಶದಂತೆ ನಡೆಯುವ ಕಾಮಾಕ್ಷಿಯೇ, ಬಂದು ನನ್ನ ಸೇರು. ಇಲ್ಲದಿದ್ದರೆ ಬಲತ್ಕರಿಸಬೇಕಾಗುತ್ತದೆ. ನನ್ನವರಿಗೆ ಇಂಥ ಅಲುಕಟ್ಟು ಶಬ್ದಗಳನ್ನು ಮಾತಾಡ್ತೀಯಲ್ಲದೆ ಆಧಾರಕ್ಕೆ ಹುಟ್ಟಿದವನು. ಮೊದಲು ನೀನು ಯಾರು ಎನ್ನುವುದು ನಿನ್ನ ಹೆತ್ತ ತಾಯಿಗೆ ಗೊತ್ತು. 16 ಮಿಂಡರು ಹುಟ್ಟಿದ ಆಧಾರಕ್ಕಿದ್ದ ಮಗನಲ್ಲವೇ?
ಲೇ ಬಡವ, ಯಾರು ಕೈ ಎತ್ತದ ನನಗೆ ಕೊಡಲಿ ಕಚ್ಚಾಕಿ ರೊಚ್ಚಿಗೆ ಬಿಸಿದೆಯಾ ಹುಚ್ಚು ನಾಯಿ ನನ್ನ ಮಗನೇ. ಈ ಸರ್ಪ ಮುಟ್ಟಿದ ಮೇಲೆ ಕಚ್ಚದೆ ಬಿಡುವುದಿಲ್ಲ. ಲೇ ಬಡಪಾಯಿ, ಮುಗಿಸಿ ಬಿಡುವೆ ನಿನ್ನ ಬೇಸರ. ನನಗೆ ತೀರಿಸಿದೆಯಾ ನಿನ್ನ ಸೇಡಿನ ಕಿಡಿಯನ್ನು? ನನ್ನದೇ ತಪ್ಪಾಯಿತು. ನಿನ್ನ ಕೈ ಕಚ್ಚಾಕುವುದನ್ನು ಬಿಟ್ಟು ನಿನ್ನ ಕತ್ತು ಕತ್ತರಿಸಿದರೆ ಮುಗಿಯುತ್ತಿತ್ತು ನನ್ನ ಸೇಡಿನ ಕಿಡಿ. ನನ್ನ ಜೀವ ಇರುವವರೆಗೂ ನಿನ್ನನ್ನು ಬಿಡುವುದಿಲ್ಲ. ಆಯಾಗಿ ಎಡೆಬಿಚ್ಚಿ ಆಡುವ ಈ ನಾಗರನ್ನು ಕೆಣಕಿದ ಈ ಬಡವರ ಜೀವ ಯಮ ಪತ್ತನಕ್ಕೆ ಪರಾರಿಯಾಯಿತು. ಇನ್ನು ಹಾಗೆ ಬಿಡಬಾರದು. ಈ ಸನ್ನಿವೇಶಕ್ಕೆ ಕಾರಣರಾದ ಲಕ್ಷ್ಮಿಯ ರೂಪವನ್ನು ಕೆಡಿಸಿ ಸೃಷ್ಟಿಯೇ ಶೂನ್ಯವಾಗಬೇಕು ಇವಳ ಬಂಬಾಳ ಬದುಕಿಗೆ. ನೀನು ಹೀಗೆ ನರಳಿ ನರಳಿ ಸತ್ತಿರಬೇಕು. ನಿನಗೇನಾಯಿತು ಲಕ್ಷ್ಮಿ? ನಿನ್ನ ಕಣ್ಣು ಮತವನ್ನು ಹಾಳು ಮಾಡಿ ಹೋದನೆ ಆ ರುಚ. ನಾವೀಗ ಏನು ಮಾಡುವುದು ಲಕ್ಷ್ಮಿ? ನಾವೀಗ ಏನು ಮಾಡುವುದು? ನನಗೆ ಒಂದು ತಿಳಿಯಲಾಗಿದೆ ಲಕ್ಷ್ಮಿ. ನಾನಿನ್ನ ಗಂಡನಲ್ಲವೇ? ನನ್ನನ್ನಾದರೂ ಸ್ವಲ್ಪ ನೋಡಿ. ನೋಡಲಿಕ್ಕೆ ನಿನಗೆ ಕಣ್ಣಿಲ್ಲ? ನಿನಗೆ ನೋಡಲಿಕ್ಕೆ ಕಣ್ಣಿಲ್ಲ? ನೀನು ಹೆಂಗ ನೋಡ್ತೀನಿ ಲಕ್ಷ್ಮಿ? ನೀನು ಹೆಂಗ ನೋಡ್ತೀನಿ?
ಆತು. ನೀನ್ ಬೇಡ ಅಂದೆ ನಾಯಿಗೆ ಅಲ್ಲ ಆ ಕನಸ್ನಾಗ ಏನ ಡ್ರಮ್ ಉರುಸಿ ಮೇನಾಗಿ ಬರ ಕನಸ್ನಾಗ ಕಾಣಿಸ್ತಾನ ಹೆಂಗ್ ಮಾಡಕ್ಕೆ ನಗ್ಸಕ್ಕ ಯಪ್ಪ ಅಲ್ಲಿ ನೋಡಲ್ಲ ಎಗ್ನ ಬಂತು ಯಪ್ಪ ಎಗ್ನ ಬಂತು ನೀನು ನಡೆಸ್ತೈತಿ ಕಂಚ ಮಗಳ ನೀನೇ ನೆಬಿಸ್ತೈತಿ ಬೇಸ ಆಯ್ತು ಹೋಗಿ ಹನುಮಾನ್ ದೇವ್ರ ಫೋಟೋ ತಗೊಂಬರುವ ಏನ ಹನುಮಂತ್ರ ಏನ್ ಫೋಟೋನ ಓ ಅದೇ ಓಂ ದೇವ್ರ ಇದ್ದವನ ಉಳಿದಿದ್ದು ಹೋಗಿ ಮೊದಲು ತಗೊಂಬರುವ ಫೋಟೋನ ನಿಮ್ ಸಿಗವ ಅವರೆಲ್ಲ ಈ ದೇವರನ್ನ ಅಷ್ಟು ಪ್ರೀತಿ ನೋಡವ ಅದೇ ಅವರನ್ನ ಪಂಚಾಯತ್ ಹೊಂದಿರೋಣ ಸಾಕ್ ಬಿಡಯ್ಯಪ್ಪ ಅಲ್ಲ ವಯಸ್ಸಿಗೆ ಬಂದ್ರ ಮಗಳ ಮನೆಗೆ ಇಟ್ಕೊಂಡ ಇನ್ನ ತಾಳಿ ಮುಗಿ ಕೊಡಿಸ್ಬೇಕಮ್ಮ ಒಬ್ಬರ ಐತೆ ನನಗೆ ಕಟ್ಟಿಸ್ತೀನಿ ಮಗಳ ಕಟ್ಟಿಸ್ತೀನಿ ಅಂದ್ರೆ ಸ್ವಲ್ಪ ತಾಳವ ಅಂದ ಸಂತವನ ಚಿಂತೆಗೆ ಅನ್ಬಿಟ್ಟೆ ಏನ್ ಚಿಂತೆಯಪ್ಪ ಅದೇ ಕಾಂಚನಮ್ಮ ಕಾಂಚನ ಅಯ್ಯ ಅಲ್ಲಯ್ಯಪ್ಪ ಅಲ್ಲ ಮನೆಗೆ ಹೋಗಿ ಏನೇನ ಭವಿಷ್ಯ ಹೇಳ್ತೀಯಲ್ಲ ಅದೆಲ್ಲ ರೊಕ್ಕ ಎಲ್ಲಿಟ್ಟಿ ನೀನು ಎಲ್ಲಿಟ್ಟಿದ್ದೆ ಅದೇ ಕಾಂಚನಮ್ಮವ ಕಾಂಚನಮ್ಮ ಕಾರ್ಯಸಿದ್ಧಿ ಪಂಚಾಂಗ ಭೋಗಸಿದ್ಧಿ ಯವ್ವ ನಂದು ಕಾರ್ಯಸಿದ್ಧಿ ಆಗಬೇಕಾದ್ರೆ ನನ್ನ ಶಾಸ್ತ್ರಕ್ಕೆ ಕತ್ತಿ ಹಾಕ್ತಾರವ ಕತ್ತಿಸೋಳ ಮಕ್ಕಳು ಅಲ್ಗ ಅದೆಲ್ಲ ಬೇಡ ಯಾರಿಗೂ ಕೊಟ್ಟೆ ಅದೆಲ್ಲ ಹಿಂದಿಗೆಲ್ಲ ತಗೊಂಡ್ಬಿಡು ಮೊದ್ಲಿಗೆಲ್ಲ ಇದ್ದಂಗ ಇದ್ದು ಬಿಡೋ ನಾವು ಎಲ್ಲಿಟ್ಟಿದ್ದೆ ಯಾರಿಗಿಟ್ಟಿದ್ದೆ ಅಂದ್ರೆ ಏನು ಹೇಳಂದವ ಆ ನಿಮ್ಮ ಪೀಸ್ ಬಿಗಾರ ಆ ನಿಮ್ಮ ಮೂಡಿ ಮೇಲೆ ಸತ್ತಿರ್ತಿ ನಂದೆಲ್ಲ ಕೇಳ ರೊಕ್ಕ ಸೋಡಬೇಕೈತಿ ಅದ್ಯಾಕಪ್ಪ ಗುಡ್ಡಕ್ಕೆ ಹೋಗಿ ಏನ್ ಮಾಡ್ತದ ಅದನ್ನೇನು ಕೇಳ್ತವ ಊರೂರು ತಿರುಗಿ 50 ಆಡುಗಳಿಗೆ ತಂದಿದ್ದೆ ಅದ್ರಾಗ ಒಂದು 20 ಮೂಡಿ ಮನೆ ಸತ್ತಿರ್ತಿಗೆ ಇಟ್ಟೆ ಇನ್ನು 30 ಅದೇವ ಅದೇ ನಿಮ್ಮ ಮಾವ ಅಡಿಕಾನೆ ನನ್ನ ನಡೆ ಕಾಯ ಕತ್ತಿರ ಜಂತಿಗೆ ಒಂದೊಂದ ಮಾಡಿ 2 ಗಡ್ಡದ ಪೂಜೆ ಔಷಧ ಮನೆಗೆ ಹೊರದವು ಹಿಂಗಂದ್ರೆ ಆಗೋದಿಲ್ಲ ಯಪ್ಪ ಬಾ ಇಲ್ಲಿ ಹೇಳು ನಂದೊಂದು ಐಡ್ ಐತಿ ಬಾ ಇಲ್ಲಿ ಬೇಸೈ ಕೂಡ ನೈದ ಬಾ ಇಲ್ಲಿ ಬೇಸೈ ಕೂಡ ಏನಪ್ಪ ಓಡ ತಿಂಕಿದ್ದಂಗ ಬಾಡಿ ಐಡಿಯಾ ಹುಡುಕಾಡ್ತಿ ಮತ್ತೆ ಮತ್ತ ಅದಕ್ಕ ಇವ ಸಂಜಿಗ್ ಬಾ ನಮ್ಮ ಮನೆ ಕಡೆಗೆ ಅಂತ ಹೇಳಿನಿ ಬರ ಗೊತ್ತಾಗೈತಿ ನೀನ್ ನೋಡಕ್ ಹೋಗ ಹಾ ನಾ ಹೋಗ್ತೀನವ ನನ್ ವಿಚಾರ ಅಂತ ಹಾ ನೀನ್ ಒಳಕ್ ಹೋಗ ನಿನ್ನ ಬರ ಗೊತ್ತಾಗಿ ಮತ್ತೆ ನಿಲ್ಲೇ ಗರ್ತಿ ಗಮ್ಮತ ಬಂದ ಕೇಳೋಡು ಶಾಸ್ತ್ರೀಯ ಏನ್ರಿ ಬಾಳ್ ಮುಂದೆ ನಮ್ಮ ಮನೆ ಅಂದ್ರೆ ಬಾಯ್ ಮನೆಗೊಂದು ಬಾಯರ ತರ ಬಡಗುಣ ಗತಿಯಲ್ಲ ಹೌದು ಮತ್ತೆ ನಿಮ್ಮ ಬಾಳ ಅಷ್ಟು ದೊಡ್ಡದಾಯ್ತಂದ್ಮೇಲೆ ಅದ್ರಾಗ ಎಷ್ಟು ಮಂದಿ ಈಶ್ವರ ಯಾರು ಸರಿ ಅದೆಲ್ಲ ಇರ್ಲಿ ಅಲ್ಲ ಬೆಳಿಗ್ಗೆನೆ ಬರ್ತೀನಿ ಅಂತಂದ್ರಿ ಯಾಕೆ ಇಷ್ಟಕ್ಕೊಂದು ಲೇಟ್ ಮಾಡಿದ್ರಲ್ಲ ಯಾಕ ಯಾಕ ಹುಡುಗಿ ರೀ ಹೆಚ್ಚು ಮಾತಾಡಕತ್ತಲ್ಲಪ್ಪ ನನಗೆ ತಡ್ಕನಕ್ ಆಗಲ್ತ ಹುಡುಗಿ ಯಾಕ ರೀ ಹೆಚ್ಚು ಮಾತಾಡಕತ್ತಲ್ಲ ನಿನ್ನ ಮನಸ್ಸಿನಾಗ ಏನೈತಿ ಹೇಳು ಮತ್ತೆ ನನಗೊಂದು 5,000 ಬೇಕಾಗಿತ್ತು ನೋಡ್ ಮತ್ತೆ 5 ಹುಡುಗಿ ಮಾಮ ಅಂತ ಬಾಯ್ ತುಂಬ ಕರಿತಲ್ಲ ನಮ್ಮ ಸಣ್ಣನೆ ಸೋಲ ಬಂದೈತ್ ನೋಡು ತಗಡ್ತಾಳೆ ಬಯಸಿನ ಬಡಿಗೆ ಹೌದಾ ಹುಡುಗಿ ನಿನಗೆ ಯಾವ
ಬಂದಾಗ ಇಟ್ಟಾಗ ಅಂದಾಗ ನಾನು ಯಾವ ಡ್ಯಾನ್ಸ್ ಅಂತ ಹೇಳಿ ನಿನ್ಗೆ ಯಾವ ಡ್ಯಾನ್ಸ್ ಬರುತ್ತೆ ಹೇಳೋದು ನಾನು ಯಾವ ಬೇಕಾದ್ರೆ ನಾನು ಕೇಳಿದ್ ಮತ್ತ ಅದ ಕೇರಳದ ಕಥಕಳಿ ಡ್ಯಾನ್ಸು ತಾ ಕಿಟಿ ಕಿಟಿ ತಾ ಕಿಟಾತ ನಿಂದು ತಾ ಒಳಗೊಂದು ತಾ 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 ಏನದು ಒಳಗಿಂತ ಮ್ಯಾಗಿಂತ ಕೆಳಗಂತ ಅಂತಂದೆ ಏನದು ಹಂಗ ತಪ್ಪುತ್ತೀವಿ ಬೇಡ ಹುಡುಗಿ ಅದು ದೇವಲೋಕದ ರಂಗೆ ಊರ್ವಶಿ ಮೇನಕರ್ ಕೂಡ ವೃತ್ತಲೇ ಹಿಂಗ ನೋಡಿ ಇರೋದು ಎರಡನೇದು ಕೇಳ ಹೇಳು ನಮ್ಮ ತೆಲುಗು ದೇಶ ಸೂಪರ್ ಸ್ಟಾರ್ ಪ್ರಭುದೇವನ ಕಾಗಾಲನ ಕಿಟಿಕಿಟಿ ಅದು ಒಂದೇ ನೀನು ಬೇರೆ ಬೇರೆ ಅದಾವ ಅದು ಬರೇ ಕಿಟಿಕಿಟಿ ಹುಡುಗ ಪಿಡಿಸ್ದಾನ್ಸ ನಿಮ್ಮನ ಪಿಡಿಸ್ದಾನ್ಸ ಮೂರನೇದು ಕೇಳ ಹೇಳು ನಮ್ಮ ಕರ್ನಾಟಕದ ಕನ್ನಡಿಗ ರವಿಚಂದ್ರ ಆನಂದ ಏರಿ ಸಿಂಪಲ್ ಡ್ಯಾನ್ಸ್ ಸಾಕೆ ಮತ್ತಿನ ಮಳೆ ನಾನು ಬರಲೇ ನನಗೆ ಬರ್ಲಾ ರವಿಚಂದ್ರನ ಬಾ ಮತ್ತ ಇದು ನಮ್ಮ ರಸಿಕ ರಚನ ಕನಸುಗಾರ ಇದೇ ಹಿಂಗ ನೋಡ ನೃತ್ಯ ಇರೋದು ಹೌದೇನ ಸೂಪರ್ ಸ್ಟಾರ್ ಕೊನೆಯದಾಗಿ ಕೇಳ ಯಾವಾಗ ಬರ್ಲಿಲ್ಲ ಅಂದ್ರ ಹುಡುಗ ಹುಡುಗಿ ಕೈ ಹಿಡಿದು ಕುಣಿತಾರಲ್ಲ ಡ್ಯಾನ್ಸ್ ಯಾವ ಡ್ಯಾನ್ಸ್ ಅದ ಸಜ್ಜಿ ಕಟ್ಟಿ ಡ್ಯಾನ್ಸ್ ಹಂಗಂದ್ರೆ ಏನದು ನನಗೆ ಗೊತ್ತಾಗಲ್ಲ. ಹಾಡುಗಳಿಗೆ ಹುಡುಗ ಹುಡುಗಿ ಕೈ ಹಿಡಿದು ಕುಣಿತಾರಲ್ಲ ಅದೇ ಡ್ಯಾನ್ಸ್ ನೋಡ ನನಗೆ ಆ ಸಚ್ಚಿ ಡ್ಯಾನ್ಸ್ ಬೇಕಾದ್ರೆ ಎಷ್ಟು ರಾಣಿ ಈ ಮನ್ಮಥನ ಮನೆ ಕನಸವಾರ ಏನನ್ನ ಹೃದಯವೇನ
ನಾವಿಬ್ರು ನಿಂದೆಲ್ಲ ಡ್ಯಾನ್ಸ್ ಮಾಡಕತ್ತೇವೆ ತಮ್ಮ, ನಿಂದೆಲ್ಲ ಡ್ಯಾನ್ಸ್ ಮಾಡಕತ್ತೇವೆ, ನೀವು ದೂರ ಸರ್ರಿ. ನನಗೆ ದೂರ ಸರಿ ಅಂತ ಲೇ ಬದ್ ಬಾರ್ ಮಂಗೆ ನನ್ನ ಮಕ್ಕಳ ಬಾಯಿ ಬಿಗಿರ್ ಮಾತಾಡ್ಲಿ. ನಾನು ಈ ಮನೆ ಮಾಲೀಕರಲ್ಲಿ ಮಂಗೆ ನನ್ನ ಮಕ್ಕಳ ನನಗೆ ಹೆಂಗ ಮಾಡಿದ್ರ ಮಂಗೆ ನನ್ನ ಮಕ್ಕಳ ನನಗೆ ಮಂಜನ ಮಗ ಅಂತ ಬಾರಪ್ಪ ಮುಸುಮಗ ದೇಶ ಬಂದಿವ. ನೀನು ಕಲ್ತ್ಕೊಂಡು ಡ್ಯಾನ್ಸ್ ಕಲಿಸಲಪ್ಪ. ಏಪ್ಪ ನನಗೆ ಅವನು ಜೋಡಿ ನಿಂದ ಏನೈತಿ ಅವ ಬಹಳ ಡೇಂಜರ್ ಅದನ್ನ ಎಲ್ಲಾ ಹುಡುಗಿಯರ ಹೊತ್ತಲ್ಲಿ ಗರಂ ಮಾಡ ಗರ್ತಿಗೆ ಮಕ್ಕಳ ಮಗ ಅದನ್ನವ ಮೊದಲ ಹಂಗಿದ್ದು ಈಗ ಹಂಗಿಲ್ಲ ತಮ್ಮ, ಸ್ವಲ್ಪ ಅಡ್ಜಸ್ಟ್ ಮಾಡ್ತಾರೆ. ನನಗೆ ಅಡ್ಜಸ್ಟ್ ಮಾಡಿದ್ರು ನೀವೇನ್ ನಮ್ಮ ಚಿಕ್ಕಪ್ಪನಲ್ಲೇ ನೀನ್ ಇಲ್ಲಿಂದ ಜಾಗ ಖಾಲಿ ಮಾಡಿದೆ ಸರಿ, ಇಲ್ಲಂದ್ರ ಅಯ್ಯೋ ಅವ್ನ್ ಕೆಲ್ಸಿದ್ದಾನೆ, ನಾನೇ ಕರ್ಸಿದ್ದು ಕೆಲ್ಸಕ್ಕೆ ಬಾ ಅಂತ ಹೇಳ್ಬಿಟ್ಟು. ಏನಿರ್ತದೆ ಹೌದಲ್ಲ ತಮ್ಮ, ಆ ಜಾತ್ರೆ ಇತ್ತು ನಂದು ಡ್ಯಾನ್ಸ್. ಏನಿರ್ತದೆ ದೂರ ಸರಿ. ಲೇ ಕಂತು ನಿಮ್ದು ಏನು ಕೆಲಸ ಇದ್ರು ನನ್ನ ಹತ್ರ ಬರ್ಬೇಕು, ಆ ಕೆಲಸ ನಾನೇ ಮಾಡ್ಬೇಕ. ಒಳ್ಳೆಯ ಕೆಲಸ ಕೆಲಸ ಯಾರ ಕೆಲಸ ಯಾವ ಕೆಲಸ ಏನು ಗೊತ್ತಾದಾಗ ನೀವು ಯಾವಾಗಲೇ ಕೆಲಸನೇ ಇರ್ತದೆ. ಅಪ್ಪಾಜಿ ನಂದೆಲ್ಲ ಕೆಲಸ ಮುಗಿತ ಅಪ್ಪಾಜಿ ಈಗ. ಹಾ ಬಾಯಿಸ್ಬೋದ ಮುಗಿ ಈಗ ಯಾಕೆ ಕೆಲಸ ಎತ್ತಿರಬೇಕು ನಿನ್ನಂತ ಮಗಳು. ತಪ್ಪ ಮೋಸ ಮಾಡ್ಲಪ್ಪ ಮಗಳ ನಿನ್ನ ಮಗಳು ಮೋಸ ಮಾಡಿಬಿಟ್ಲ. ಏ ಮೋಸ ಮಾಡಕ್ ನೆನಪಗಳು ಮಾಡ ಅಂತ ಜನ್ಮ ನಿನಗೆ ನಿನ್ನ ಅಪ್ಪ ಹೊಡೆದಂತಾರೆ. ಕೆಲಸ ಮುಗಿದೋಯ್ತಪ್ಪ ಮಾವ, ಕೆಲಸ ಮುಗಿದೋಯ್ತ. ಅವನ ಜೋಡಿ ಹಂಗಿದ್ದ ಮೇಲೆ ನನ್ನ ಜೋಡಿ ಏನಾಯ್ತಪ್ಪ ಮಾವ. ಭಾಷೆ ಮಗಳ ಕೆಲಸ ಮುಗಿದ್ಬಿಟ್ಟು ಯಾರಿಂದ ಏ ಕಟ್ಟಿಕ ಮತ್ತ ಬಾರಪ್ಪ ನಿನ್ನಿಂದ ನನ್ನ ಮಗ ತುಂಬಾ ಉಪಕಾರ ಆಗೈತೆ ನೀನನ್ನು ಹೋಗ್ಬೋದು. ಮುದುಕ ಇನ್ನ ನಿನ್ನ ಮಗಳಿಗೆ ಕೆಲಸ ಮುಗಿದಲ್ಲ, ನಿನ್ನ ಅದಾವ. ಏ ಸಂಚು, ನಿನ್ನ ಮೂಗಿನ ಮೂಗತಿ ನನ್ನ ಕಣ್ಣಲ್ಲಿ ಬಳಬಳಂತ ಒಳಕದಿದ್ದು. ನಿನ್ನ ಅವಳವಂತ ದುಡ್ಡಿ ನನ್ನ ಮರಳು ಮಾಡಿ ಕರೆಕತ್ತೇವೆ. ನಾನು ಕೊಟ್ಟ 5,000 ರೂಪಾಯಿ ಯಾವಾಗ ಕೊಡ್ತೇವೆ ನನ್ನ ರೂಪಾಯಿಸಿ? ಅಯ್ಯೋ ಬೆಳಿಗ್ಗೆ ಎಲ್ಲರೂ ಹೋದ್ಮೇಲೆ ಕೊಡ್ತೀನೋ ನಮ್ ಸಂಕ್ರಮ. ಏ ಕಂತ ನಿನಗೆ ಲುಂಗಿ ಕಟ್ಟಿ ಟವಲು ಸುತ್ತೆ ನಿನಗೆ ತಾಳಿ ಕಟ್ಟ ಈ ಸ್ಟೈಲ್ ರಜನಿಕಾಂತ ಬಿಟ್ಟು ಯಾವನಿಗೆ ಊರೂರು ತಿರುವ ಈ ಬೇವರ್ಸಿಗೆ ನನ್ನ ಪ್ರಾಣ ಕಾಂತಂತರಲ್ಲೇ ನನ್ನ ಹೊಲ್ಲಾಗಿನ ಕಾಂಗ್ರೆಸ್ ಕಸ. ಅಪ್ಪ ಕೈರತ್ತ ಕಾಳಿದಾಸ ನೀ ಸ್ವಲ್ಪ ಸುಂದರೇ ಏ ಕಟ್ಟಿಕ ಮತ್ತ ನಿನ್ನ ಕೆಲಸ ಮುಗಿತೀನಿ ನೀನು ಹೋಗಬಹುದು. ಸಂಚು ಮತ್ ನಾವಿನ್ನು ಬರ್ಲ? ಸಂಚು ಅನ್ನುತ್ತ ನಿಂತಪ್ಪ ಅಂದ್ರೆ ಮಗನ ಎಂಚಿಂಚು ತೆಗೆದನಪ್ಪ. ಏ ಅವ್ನು ಹೊಂಟಣ ನೀನು ಹೋಗು. ಸಂಚು ಟಾಟಾ. ಟಾಟಾ ನಡಿ ನಡಿ. ಅಂತೂ ಮಗಳ ಎಂತ ಎಷ್ಟು ತಂಸ ಏಯಪ್ಪ ಇಲ್ಲಿ ನೋಡಿಲಿ 5,000 ನೋಡಿಲಿ ಇಲ್ಲಿ ನೋಡ ನಿನ್ ಮಗಳು ಎಲ್ಲ ಕೆಲಸ ಮಾಡ್ಬಿಟ್ಟು ನೋಡಿ 5,000 ಹಳೆ ಜಂತಿ ಹೋಗಿ ಹೊಸ ಜಂತಿ ಬಂದಂಗ ಆದ್ರು ತಾರವ ಮಗಳ ಎಲ್ಲ ಮನೆ ವ್ಯವಸ್ಥೆ ಮಾಡ್ತೀನಿ. ಅಪ್ಪ ಅಳಿಯ ಓಮ ಹೊಸ ಮನೆ ರೆಡಪ್ಪ ಅಳಿಯ ಅದೇ ಇಬ್ಬರು ಲಗ್ನ ಓಡಿ ಬಳಿ ಜಾಕೆ ಗಡಿ ಬಿಡಿ ಮಾಡಿ
ನಮಸ್ಕಾರ ಹೋಗ್ಬಿಟ್ಟೆ. ಲೇ ಚಂದ ನಿಮ್ಮ ಅಪ್ಪಗೆ ರೊಕ್ಕ ಸಿಕ್ಕ ಬಹಳ ಖುಷಿ ನೋಡ್ಲಿ. ಹೆಂಗಂತ ನಾ ಸಿನಿಮಾದಾಗ ದಿನೇ ಸರಿ ಕಡಿದು ಆಟಾಗೈತ್ ನೋಡಿ. ಹಾ ಅದು ಹೋಗ್ಲಿ ಬಿಡು. ಅಲ್ಲ ಅಲ್ಲ ಯಾರೋ ಸ್ವಲ್ಪ ತಂಗೊಡ್ದ ಮನೆ ಕಟ್ಟಿಸ್ಬಿಡಿದ ತಾಯಿ ಮಗಳ ಅದನ್ನ ಇಸ್ಕೊತಾ ಬಿಡುದ ನಮ್ಮಪ್ಪ. ಹೌದು ಚಂದ ನಿಮ್ಮಪ್ಪ ಹೋಗಾಗ ಒಂದು ಮಾತು ಹೇಳ್ದ, ಅದು ಗೊತ್ತಾಯ್ತಿಲ್ಲ ಅದೇನು? ಏನು? ಅಳಿಯ ವಾಸಮ್ಮನಿ ರೆಡಿ ಅದ್ರಾಗ ನಿಮ್ಮಿಬ್ಬರದು ಒಡಿ ಅನ್ನಲ್ಲ. ಏನದು? ಏನಂದ ನಮ್ಮಪ್ಪ ನೀನು ಅಳಿಯ ನಾನ್ ನಿಮ್ಮ ಮಾವನ ಮಗಳು ಅಷ್ಟೇ ಅದ. ಅದು ಕೂಡ ತಿಳಿಯಂಗಿಲ್ಲ ನಿನಗೆ. ಓಹೋ ಮಾಮ ನಗ್ನ ಮಾಡ್ಕೊಂಡ್ರೆ ಮತ್ತೇನು? ಮತ್ತೆ ಹಂಗಾರ ಒಡಿ ಹಂಗಾರ ಬಿಡಿಸಿರಾ? ಗಂಗಾವತಿ ರಾಜ್ಯದ ಗಂಗಾವತಿ